ಉಸಿರುಗಟ್ಟ ಸಾತೋಗಂಗೆ ಆಗೋಗಿತ್ತು. ಇದ್ ದೊಡ್ಡದಾಗೋಯ್ತಲ್ಲ ಅಂತ ಇದ್ ದೊಡ್ಡದು ಮಾಡೋದು, ಇದ್ ದೊಡ್ಡದಾಗೋಯ್ತಲ್ಲ ಇದ್ ದೊಡ್ಡದು ಮಾಡೋದು. ಮತ್ತೆ ಕುರುಪ್ ಗಿರ್ಪ್ ಹಾಕ್ಸ್ಕೊ ಬರಕ್ ಹೋಗ್ಬೇಡ. ಬೈಟಾ ಅಲ್ಲಿ ಟ್ರಾಫಿಕ್ ಇಲ್ಲ ಅನ್ಬಿಟ್ರೆ ಭೂಕಂಪ ಪ್ರಳಯ ಎಲ್ಲ ಒಟ್ಟೊಟ್ಟಿಗೆ ಆಗ್ಬಿಡ್ತೈತೆ. ಸ್ವಲ್ಪ ಮುಂದೆ ಬಂದು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಟ್ಕೊಬಿಟ್ಟಿದ್ದೀನಿ. ನಿನ್ನೆ ಆತ್ರವಾಗಿ ರಾತ್ರಿ ಎಲ್ಲ ಎತ್ತಿ ಬಿತ್ತಿ ಒದ್ದಾಡ್ಕೊಂಡು ಶಾಪಿಂಗ್ ಮಾಡಿರೋದು ಇದಕ್ಕೇನೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾವ ಪೇಂಟ್ ಹೊಡ್ದಂಗೆ. ತುಂಬಾ ಜನ ಆಮೇಲೆ ಕಮೆಂಟ್ ಮಾಡ್ತಾರೆ, ನಿಮ್ ವಿಡಿಯೋಸ್ ಅಲ್ಲಿ ಮದುವಕ್ಕನ ಯಾಕೆ ಜಾಸ್ತಿ ತೋರಿಸಿಲ್ಲ ಅಂತ. 8 ವರ್ಷದ ಮೇಲೆ ಮಿಷಿನ್ ಮೇಲೆ ಕುತ್ಕೊಳ್ತಾ ಇದ್ದೀನಿ, ಮಿಷಿನ್ ಕಾಪಾಡ್ಬೇಕು. ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ ಮ್ಯಾಚ್ ಆಗ್ತೈತೆ ಅದು ಹಾಕೊಳ್ಳೋದು. ಅಷ್ಟೊಂದು ಡೀಸೆಂಟ್ ಆಗಿ ತಿನ್ಬಿಡ ತಿನ್ನೋದು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇಷ್ಟ ದಿನ ಪುಳಿಯೋಗರೆ ಅಂತ ಹೇಳ್ಕೊಟ್ಟಿದ್ನಲ್ಲ ಫ್ರೆಂಡ್ಸ್, ಅದನ್ನ ಮೈಂಡಿಂದ ಡಿಲೀಟ್ ಮಾಡ್ಬಿಡ್ರಿ. ನೀವಿಬ್ರು ಮಾಡೋ ಅಡ್ಗೆ ತಿನ್ಬಿಟ್ಟು ನನ್ ಕಲೆ ತುಂಬಾ ಐತೆ ಅನ್ನಿಸ್ತೈತೆ. ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ಈಗ ಹೊರಡ್ತಾ ಇದೀವಿ. ತರ ಟ್ರೈನ್ ಒಳಗಡೆ ಹೋಗೋದೆಲ್ಲ ವಿಡಿಯೋ ಮಾಡ್ಬೇಕು ಅನ್ನೋದು. ಗಂಡ್ಮಕ್ಳು ಟ್ರಿಪ್ ಹೋಗ್ತಾರಲ್ಲ ಅದೆಲ್ಲ ಮಜಾ. ಹೆಣ್ಮಕ್ಳು ನಾವೇ ಹೋಗಿ ಈ ತರ ಹೊರಗಡೆ ಅವ್ರದೇ ಅಂಗಡಿ ಇದು, ಗೋಬಿ ಮತ್ತೆ ಫ್ರೈಡ್ ರೈಸ್ ತಂದಿದ್ರು. ಎಲ್ಲಾ ಸೇರ್ಕೊಂಡು ಹೂವ ಕಟ್ಟಿದ್ರಿ. ಒಂದ್ ಅಕ್ಕ ತಂದಿದ್ರು ಹೂವನ ಜಾಸ್ತಿನೇನೆ. ಎಲ್ಲಾರ್ನು ಮಕ್ಕಳ ತರ ಎಬ್ಬರ್ಸೋದು, ಮಲಗ್ಸೋದು, ತಿನ್ಸೋದು ಇದೇ ಆಗೋಗಿತ್ತು ಅವ್ರ ಕೆಲ್ಸ ಅಂತೂ. ಆರಾಮಾಗಿ ಹೋಗಿ ಬರ್ಬೇಕು ಅಂದ್ರೆ ಶನಿವಾರ ಭಾನುವಾರ ಮತ್ತೆ ಗೌರ್ಮೆಂಟ್ ರಜಾ ದಿನಗಳಲ್ಲಿ ಮಾತ್ರ ಬಂದ್ಬೇಡ್ರಿ. ನಮ್ಗೆ ರೂಮ್ ಸಿಗೋಷ್ಟರಲ್ಲಿ 3 ಗಂಟೆ ಆಗೋಗಿತ್ತು. ನಾನೀಗ ಮನೆ ಕ್ಲೀನ್ ಮಾಡ್ಬೇಕು. ನೀನ್ ಒಳಗೆ ಬಂದ್ ಮಲ್ಕೊಂಡ್ರೆ ಸರಿ, ಬಾ ಸ್ವಲ್ಪ ಹೊತ್ತು ಮಲ್ಕೋ, ನಾನು ಆಮೇಲೆ ಮನೆ ಕ್ಲೀನ್ ಮಾಡ್ಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಪ್ರತಿದಿನ ಬಾಯಿಗೆ ಕೆಲಸ ಕೊಡ್ತಾ ಇದ್ದೆ, ಇವತ್ತೇನು ಕೈ ಕೆಲಸ ಕೊಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ಇವತ್ತೊಂದು ಸ್ಪೆಷಲ್ ದೇವಸ್ಥಾನ ಹೇಳೇ ಬಿಡ್ತೀನಿ ಫ್ರೆಂಡ್ಸ್. ನಿಮಗೆ ನಾನು ಹೇಳಲಿಲ್ಲ ಅಂದ್ರೂ ಗೊತ್ತೇ ಆಗ್ಬಿಡ್ತೈತೆ. ಯಾಕಂದರೆ ನಾನು ಆದಷ್ಟು ಇನ್ಸ್ಟಾಗ್ರಾಮಲ್ಲೇ ಶೇರ್ ಮಾಡಿಬಿಟ್ಟಿರ್ತೀನಿ ಫೋಟೋಸ್, ಅದು ಇದು ಅಲ್ಲೋಗಿದೆ ಇಲ್ಲೋಗಿದೆ ಅಂತ. ಹಂಗಾಗಿ ಒಂದು 10% ಜನಕ್ಕಾದ್ರೂ ಗೊತ್ತಾಗ್ಬಿಟ್ಟಿರ್ತೈತೆ ನಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ನಾನು ಎಲ್ಲೋಗಿದೆ ಅಂತ. ನಾನು ಮತ್ತೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಫುಲ್ ಖುಷಿ ಆಗ್ತೈತೆ ಫ್ರೆಂಡ್ಸ್. ಹೋದ ಸಲ ಹೋಗ್ಬೇಕಾದ್ರೆ ಕಲರ್ ರಂಗೋಲಿ ಎಲ್ಲ ಹಾಕಿದ್ದೆ, ಬಾಗಿಲಲ್ಲಿ ಸಗಣಿ ಎಲ್ಲ ಹಾಕ್ಬಿಟ್ಟು ಸಾರಿಸಿದೆ. ಇವತ್ತೇನೂ ಆಗ್ತಾಯಿಲ್ಲ, ಯಾಕಂದರೆ ತುಂಬ ಜನ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಸೇರಿ. ನನ್ನಿಂದ ಲೇಟ್ ಆಗಬಾರ್ದು ಅಂದ್ಬಿಟ್ಟು ನಾನೇ ತುಂಬ ದೂರದಿಂದ ಹೋಗ್ತಾ ಇರೋಳು. ಅದಕ್ಕೆ ಬೇಗ ನಾನೇ ಹೋಗಿ ಅಲ್ಲಿ ಹಾಜರಾಗ್ಬಿಡ್ಬೇಕು ಅಂದ್ಬಿಟ್ಟು ಈ ಥರ ಚಿಕ್ಕ ರಂಗೋಲಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಮೊದಲು ಎಳೆ ರಂಗೋಲಿ ಕಲ್ತಿದ್ದೆ, ಈ ರಂಗೋಲಿನ. ಹಾಗಾಗಿ ನಾನೇನಾದರೂ ಅವಾರ್ಡ್ ಕೊಡಬೇಕು ರಂಗೋಲಿಗೆ ನನಗೆ ಅಂದರೆ ಈ ರಂಗೋಲಿಗೆ ಕೊಡಬೇಕು. ಸ್ಟಾರ್ಟಿಂಗ್ ಕಲ್ತಿದ್ದಲ್ಲ ಅದಕ್ಕೋಸ್ಕರ. ಏನೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೂ ಫುಲ್ ಖುಷಿ ಆಗ್ತಿದೆ ಫ್ರೆಂಡ್ಸ್ ನನಗೆ. ಯಾವ ದೇವಸ್ಥಾನ ಅಂತಲೂ ಇಲ್ಲ, ಅದು ಇದು ಅಂತಿನಿಲ್ಲ. ಯಾವುದೇ ದೇವಸ್ಥಾನ ಅಂದರೆ ಸಾಕು ಹಂಗೆ ಫ್ರೆಶ್ ಆಗಿ ರೆಡಿ ಆಗಿಬಿಡ್ತೀನಿ. ನನ್ನ ದೇವ್ರ ಹತ್ರ ಏನಾದ್ರು ವರ ಕೇಳೋದಾದರೆ ದೇವಸ್ಥಾನಗಳಿಗೆ ಹೋಗ್ತಾನೇ ಇರಬೇಕು, ಆ ಥರ ವರ ಕೊಟ್ಟರೆ ಸಾಕು. ಕೊನೆಗೂ ಎಲ್ಲ ಕೆಲಸ ಮುಗಿತು ಫ್ರೆಂಡ್ಸ್. 10 ಗಂಟೆ ಆಗೋಯ್ತು. ಹಂಗೂ ತುಂಬ ಟೈಮ್ ಆಗೋಯ್ತು ಇವತ್ತು. ಅದಕ್ಕೆ ಈಗ ನಾನು ಪಟ ಅಂತ ರೆಡಿ ಆಗ್ತೀನಿ ಫ್ರೆಂಡ್ಸ್. ನಾನು ತಗೊಂಡಾರ ಸೀರೆ ಸೇಮ್ ಇದೆ, ಇದೇ ಥರನೇ ಬರ್ತೈತೆ. ನನಗೆ ಅರ್ಥ ಆಗೋಯ್ತು ಹಿಂಗಿರ್ತೈತೆ ಅಂತ. ವೆಯ್ಟ್ಲೆಸ್ ಆಗಿ ಈ ಥರ ಡ್ರೆಸ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಹೋದ್ಸಲ ಹೋದಾಗ ಹೆಂಗೋ ಹೋಗ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿಲ್ಲಲ್ಲ ಫ್ರೆಂಡ್ಸ್. ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಇವತ್ತೆಲ್ಲ ಹೋಗಿ ನಾಳೆ ಹೋಗ್ತೀವಿ. ಯಾರ್ಯಾರು ಏನು ಎತ್ತ ಅಂತೆಲ್ಲ ಹೋಗ್ತಾ ತೋರಿಸ್ತೀನಿ ಫ್ರೆಂಡ್ಸ್. ಅದಕ್ಕೆ ಇಷ್ಟೊಂದು ಟಿಪ್ ಟಾಪಾಗಿ ರೆಡಿ ಆಗ್ತಾ ಇದ್ದೀನಿ. ಹೋದ್ಸಲ ಏನು ಟೈಟು ಜೀನ್ಸ್ ಹಾಕ್ಕೊಂಡು ಟಿಪ್ ಟಾಪಾಗಿ ಹೋಗ್ಬಿಟ್ಟಿದ್ದೀನಿ. ಉಸಿರುಗಟ್ಟ ಸಾತೋಗಂಗೆ ಆಗೋಗಿತ್ತು. ಅದಕ್ಕೆ ಆರಾಮಾಗಿ ಫ್ರೀಯಾಗಿ ಜರ್ನಿಗೆ ಹೆಂಗೆ ಬೇಕು ಹಂಗೆ ಬಟ್ಟೆ ಹಾಕೋಬೇಕು ಅಂತ ಇವಾಗ ಅರ್ಥ ಆಯಿತು ಫ್ರೆಂಡ್ಸ್. ಅದಕ್ಕೆ ಈ ಥರ ಆರಾಮಾಗಿ ಒಂದು ಡ್ರೆಸ್ ಹಾಕೊಂಡಿದ್ದೀನಿ. ನಾನು ಬ್ಯಾಡ್ಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಒಂದು ಡ್ರೆಸ್ಸು, ಒಂದು ಸೀರೆ. ಈಗ ಮೇಕಪ್ ಸೆಟ್ ಎಲ್ಲ ಮೇಕಪ್ ಮಾಡಿಕೊಂಡು ಆಮೇಲೆ ಇವುಗಳನ್ನ ರೆಡಿ ಮಾಡಿಕೊಂಡು ಹೊರಡ್ತಾ ಇರೋದೆ. ಶಿವಣ್ಣನ ಕರ್ಕೊಂಡು ಹೋಗ್ಬೇಕಾಯ್ತು ಅಂತ ಅನ್ನಿಸ್ತೈತಲ್ಲ ಫ್ರೆಂಡ್ಸ್ ನಿಮಗೆ. ಶಿವಾಗೆ ದೇವ್ರ ಮೇಲೆ ಅಷ್ಟಕ್ಕಷ್ಟೇ ಫ್ರೆಂಡ್ಸ್ ಭಕ್ತಿ ಇದೆಯಲ್ಲ. ಮಾದೇಶ್ವರ ಬೆಟ್ಟಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡು ಹೋಗೋಕ್ಕೆ ಎಷ್ಟೋ ವರ್ಷಗಳಿಂದ ಹರಸಾಹಸ ಪಟ್ಟೆ. ಇನ್ನೂ ನನ್ನ ಕೈಲಾಗಲ್ಲ, ಇನ್ನೂ ಬಲವಂತ ಮಾಡೋದು ನನ್ನ ಕೈಲಾಗಲ್ಲ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ರಾಯರ್ಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಫ್ರೆಂಡ್ಸ್. ಅದಕ್ಕೆ ಪದೇ ಕರ್ಸ್ಕೊತವ್ರೆ. ಏನೋ ದೊಡ್ಡದಾಗಿ ಗಿಫ್ಟ್ ಕೊಡೋ ಪ್ಲ್ಯಾನಲ್ಲಿ ಅವರೇ ಅನಿಸ್ತೈತೆ. ಅದಕ್ಕೆ ಹೋಗ್ತಾಯಿದ್ದೀನಿ ನಾನು. ಡೈಲಿ ಯೂಸ್ದೆ ವಾಲೇನೂ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್, ಓಸತಿ ಜಿಗಿ ಅಂತ ಸೆಟ್ಗಳು ಅವು ಹಾಕ್ಕೊಂಡು ಹೋಗ್ಬಿಟ್ಟು ಈ ಅಪ್ಪ ಬೇಡ ಬಿಸಿಲಲ್ಲಿ. ಅದಕ್ಕೆ ಏನು ಬೇಡ, ಸಿಂಪಲಾಗಿ ಬರಬೇಕು. ನಾನೇನೋ ರೀಲ್ಸ್ ಮಾಡೋಣ, ವೀಡಿಯೋಸು ಮಾಡ್ಕೊಳ್ಳೋಣ ಆರಾಮಾಗಿ ಹೆಂಗೆ ಅಂತ ಹೋದರೆ ಎನರ್ಜಿನೇ ಇರೋಲ್ಲ. ಅಲ್ಲಿ ದೇವ್ರು ನೋಡ್ಬಿಟ್ಟು ಬಂದರೆ ಸಾಕಪ್ಪ, ದರ್ಶನ ಮಾಡಿದ್ರೆ ಸಾಕಪ್ಪ ಅನಿಸ್ತಾ ಇರ್ತೀವಿ ಮನಸ್ಸಿಗೆ. ಫೋಟೋಸು ವೀಡಿಯೋಸ್ ಅದ್ರ ಕಡೆಲ್ಲ ಇಂಟ್ರೆಸ್ಟ್ ಬರೋಲ್ಲ ಫ್ರೆಂಡ್ಸ್. ಪ್ರತಿ ಸಲ ಎಲ್ಲೇನಾರು ಹಚ್ಕೋಬೇಕಾದ್ರೆ ನಂಗೆ ಒಂದು ಪ್ರಾಬ್ಲಮ್ ಆಗ್ತಿದೆ. ಈ ಥರ ಸಣ್ಣಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಇಷ್ಟೇ ಸಾಕು ಸಿಂಪಲಾಗಿ ಅಂತ. ಇಲ್ಲಿಗೆ ಬರೋಷ್ಟಲ್ಲಿ ಸ್ವಲ್ಪ ದೊಡ್ಡದಾಗ್ಬಿಡ್ತೈತೆ. ಇದು ದೊಡ್ಡದಾಗೋಯ್ತಲ್ಲ ಅಂತ ಇದು ದೊಡ್ಡದು ಮಾಡೋದು, ಇದು ದೊಡ್ಡದಾಗೋಯ್ತಲ್ಲ ಇದು ದೊಡ್ಡದು ಮಾಡೋದು. ಅದು ಎಲ್ಲರೂ ಹೋಗ್ಬೇಕಾದ್ರೆ ಮಾತ್ರ ಈ ಥರ ಆಗ್ತೈತೆ. ಮನೇಲಿ ಆರಾಮಾಗಿ ಹಚ್ಕೊಂಡಾಗ ಏನೂ ಆಗಲ್ಲ. ಒಂದೊಂದು ಸುಯಿ ಅಂತ ಹಾಕ್ಕೊಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ದೀಪ ಹಚ್ಬಿಟ್ಟು ಹೊರಡ್ತಾ ಇರೋದೆ.
ನಾನೆಷ್ಟು ಬುದ್ಧಿವಂತೆ ನೋಡಿ ಫ್ರೆಂಡ್ಸ್. ನಾನು ಹೋಗಿದ್ದೆ ಮೇನ್ ಹೂವು ತಗೊಬರ್ಬೇಕು ಅಂತ ಶಾಪಿಂಗ್ಗೆ, ಅದೊಂದು ಬಿಟ್ಟು ಎಲ್ಲ ತಂದಿದ್ದೀನಿ. ಹಿಂಗಿರ್ತೈತೆ ಶಾಪಿಂಗು. ನಂದು ಅಭ್ಯಾಸ ಇಲ್ವಲ್ಲ ಫ್ರೆಂಡ್ಸ್, ಎಲ್ಲ ಹೋಗಿ ತರೋದು ಅದು ಇದು ಲೀಸ್ಟ್ ಮಾಡ್ಕೊಂಡು ಹೋಗೋ ಅಭ್ಯಾಸ ಅಂತೂ ನಾನು ಯಾತ್ರ ಹತ್ರ ಹೋಗಿದ್ದು. ಹಂಗಾಗಿ ಓಕೆ ಫ್ರೆಂಡ್ಸ್, ಹಿಂಗೆ ರೆಡಿ ಆಗಿದ್ದೀನಿ. ಈಗ ಹೊರಡೋದೆ ಫ್ರೆಂಡ್ಸ್. ಲಗೇಜ್ ರೆಡಿ ಮಾಡಿಟ್ಕೊಂಡಿದ್ದೀನಿ. ಹೆಂಗೆ ಎತ್ಕೊಂಡು ಹೋಗ್ತೀನಿ ಏನೋ ಬಸ್ಸಲ್ಲಿ. ಆಧಾರ್ ಕಾರ್ಡು ಈ ಬ್ಯಾಗ್ ಬೇರೆ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಹೊರಡೋಣ ಈಗ. ಟಾಮು, ನಾನು ಬರೋ ತನಕ ಹುಷಾರಾಗಿರು ಮನೇಲೇನೆ. ಮತ್ತೆ ಕುರುಪು ಗಿರ್ಪ್ ಹಾಕ್ಸ್ಕೊ ಬರಕ್ ಹೋಗ್ಬೇಡ. ಹುಷಾರಾಗಿರಪ್ಪ. ಶಿವಾಗ ಊಟಕ್ಕೆ ರಾತ್ರಿ ಸಾರಿಗೆ ಅನ್ನ ಮಾಡಿದ್ದೀನಿ ಫ್ರೆಂಡ್. ಚಿತ್ರಾನ್ನ ಪುಳಿಯೋಗರೆ ಗೊಜ್ಜೇನಾರ ಮಾಡ್ತೀನಿ ಅಂದೆ. ಬೇಡ, ಸಾರು ಜಾಸ್ತಿ ಐತಲ್ಲ, ವೇಸ್ಟ್ ಆಗ್ತಿದೆ, ಅದೇ ತಿಂತೀನಿ ಅಂತ. ಹಂಗಾಗಿ ಅದನ್ನೇ ಮಾಡಿಟ್ಬಿಟ್ಟು ಈಗ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಲಗೇಜ್ ಎಲ್ಲ ಹೊತ್ಕೊಂಡು ಹೆಂಗೆ ಹೋಗ್ತೀನಿ ನಾನು. ಬಾಯ್ ಟಾಮ್. ಸಪ್ಪಗವನೆ ಬೇಜಾರಾಗ್ತೈತೆ ಫ್ರೆಂಡ್ ಅವ್ನು ಬಿಟ್ಬಿಟ್ಟು ಹೋಗೋಕ್ಕೆ. ಅಂತ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ. ನಾನು ಹೋಗ್ತಾ ಇದ್ದೆ ಬ್ಯಾಗ್ ಎತ್ಕೊಂಡು. ನನ್ನ ಪಾಟ್ ನೋಡ್ಲಾರ್ದಿರ ಶಿವ ಕೆಲಸ ಬಿಟ್ಟು ಬಂದು ಬಸ್ ಸ್ಟಾಪ್ಗಂತ ಬಂದು ಬಸ್ ಹತ್ತಿಸ್ತು. ನಾನು 10 ಮೇಲೆ ಹೋಗೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೆ. ಇದಕ್ಕೆ ಫ್ರೆಂಡ್ಸ್, ಟ್ರಾಫಿಕ್ ಇರಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು ಅಂತ. ಚಾನ್ಸೇ ಇಲ್ಲ. ನಾವಿರೋದು ಬೆಂಗಳೂರು ರೋಡಲ್ಲಿ, ಅಲ್ಲಿ ಟ್ರಾಫಿಕ್ಕು ಇಲ್ಲ ಅಂದ್ಬಿಟ್ರೆ ಭೂಕಂಪ ಪ್ರಳಯ ಎಲ್ಲ ಒಟ್ಟೊಟ್ಟಿಗೆ ಆಗ್ಬಿಡ್ತೈತೆ. ಆಮೇಲೆ ಬಂದು ನಾನು ಬನಶಂಕರಿಲಿ ಇಳ್ಕೊಂಡು ಇಲ್ಲಿ ನಡ್ಕೊಂಡೋಗಿ ಇಲ್ಲಿ ಬಸ್ ಹತ್ಬೇಕು. ನಾನು ಹೋಗ್ತಾ ಇರೋದು ಕೆಂಗೇರಿ ಕಡೆ. ಈ ಕಡೆ ಹಣ್ಣುಗಳು, ತರಕಾರಿಗಳು, ಹೂಗಳು ಕಡಿಮೆಗೆ ಸಿಕ್ಕಷ್ಟು ಇನ್ನೆಲ್ಲೂ ಸಿಗಲ್ಲ ಅನ್ಕೊಳ್ತೀನಿ. ಪ್ರತಿ ಸಲ ಈ ಕಡೆ ಬಂದಾಗ ಹೋಗ್ಬೇಕಾದ್ರೆ ಒಂದಷ್ಟು ಹಣ್ಣುಗಳು ಹೂಗಳೆಲ್ಲ ತಗೋಗ್ಬಿಡೋಣ ಅನ್ಕೋತೀನಿ. ಆದರೆ ನಾನು ಬರೋ ರೂಟೇ ಚೇಂಜ್ ಆಗಿಬಿಟ್ಟಿರ್ತೈತೆ. ಅವತ್ತು ನನ್ನ ಹಣೆ ಬರೋನೇ ಹಿಂಗೆ ಅನ್ನಿಸ್ತೈತೆ. ಮತ್ತೆ ಬುದ್ಧಿವಂತೆ ಅಂತ ಪ್ರೂವ್ ಆಯಿತು ಫ್ರೆಂಡ್ಸ್. ಸ್ವಲ್ಪ ಮುಂದೆ ಬಂದು ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಬಿಟ್ಟಿದ್ದೀನಿ. ಜಾಗನೇ ಬಿಡಲ್ಲ ಬಸ್ಸಲ್ಲಿ. ಎಲ್ಲಿಗೆ ಹೋಗ್ತಾರೋ ಎಲ್ಲಿಗೆ ಬರ್ತಾರೋ ಏನೋ, ಇಳಿಯೋಕ್ಕೂ ಬಿಡಲ್ಲ. ಸಿಕ್ಕಾಕೊಬಿಟ್ಟು ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ದಂಗೆ ಆಯಿತು. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಯಾರಿಗೋಸ್ಕರ ಅಂತ ಬಂದು ತೋರಿಸ್ತೀನಿ ಫ್ರೆಂಡ್ಸ್. ಕೊನೆಗೂ ಬಂದೆ. ನಾನು ಇಲ್ಲಿಗೆ ಬಂದಿರೋದು. ಹಳೆ ಸಬ್ಸ್ಕ್ರೈಬರ್ಸ್ ಗೊತ್ತು ಯಾರಿದು ಅಂತ. ಹೊಸ ಸಬ್ಸ್ಕ್ರೈಬರ್ಗೆ ಹೇಳ್ತಾ ಇದ್ದೀನಿ. ಇವರು ನಮ್ಮ ಅಕ್ಕ. ಫ್ರೆಂಡಾಗಿ ಪರಿಚಯ ಆಗಿ ಅಕ್ಕ ಆಗ್ಬಿಟ್ಟು ಈಗ ಇಲ್ಲಿಗೆ ಬಂದಿದ್ದೀವಿ. ಬೆಳಗ್ಗೆ ಹೇಳಿದ್ನಲ್ಲ ಫ್ರೆಂಡ್ಸ್, ಹೊರಡ್ತಾ ಇರೋದು ಎಲ್ಲಿಗೆ ಅಂದ್ಬಿಟ್ಟು. ಈಗೆಲ್ಲ ರೆಡಿ ಮಾಡಿಕೊಂಡು ಸಂಜೆ ಮೇಲೆ ಹೇಳ್ಬಿಟ್ಟೆ ಬೆಳಗ್ಗೆನೆ. ತಮಿಳ್ನಾಡಲ್ಲಿ ಹಾಕ್ಬಿಡ್ತೀರಲ್ಲ ಹೆಂಗಿದ್ರು ಅಂತ. ಹೊಸ ಸೀರೆ ತಗೊಂಡು ಅಂದ್ರೆ ಇವಳು ಗೆಸ್ಟ್ ಆಗಿದ್ದು ಹೋಗೋದು ಅಂತ ಮೊನ್ನೆ ಅಲ್ವಾ, ಮೊನ್ನೆ ಆಗಿದ್ದು. ಮುಂಚೆನೆ ಗೊತ್ತಾಗಿದ್ರೆ ಇವಳು ಸೇಸ್ ಒಂದ್ ಸೀರೆ ತಗೋದಿತ್ತು. ಬಟ್ ತುಂಬಾ ಜನ ಅನ್ಕೊಳ್ತಾರೆ, ಏನು ಇವೆಲ್ಲ ಒಂಥರ ಹಾಕೊಂಡು ಮದುವೆಗೆ ಒಂಥರ ಹಾಕ್ತಿದ್ದೀರಾ, ತಗೊಂಡು ಹೋಗಿದ್ದಲ್ಲ ಅಂತ ಈ ತರ ಕಮೆಂಟ್ಸ್ ಗಳು ಬರ್ತಾ ಇರ್ತವೆ. ಮುಂಚೆನೆ ಹೇಳ್ತಾ ಇದ್ದೀನಿ, ಅದು ಫಿಕ್ಸ್ ಆಗಿರ್ಲಿಲ್ಲ. ಅದು ಆಕಸ್ಮಿಕವಾಗಿ ರಾಯಲ್ ಕಷ್ಟ ಅಂತಾರೆ. ಅದಕ್ಕೆ ಅವಳು ಬರ್ತಾ ಇರೋದ್ರಿಂದ ಫಿಕ್ಸ್ ಆಗಿರೋದ್ರಿಂದ ಇವಾಗ ಬೇರೆ ತರನೇ ಅಂತ ಹೊಸ ಸೀರೆನೆ ತಗೊಂಡಿದ್ದಾಳೆ ಅವಳನ್ನ. ಬೇರೆ ತರದ್ದು ಅದು ಸಿಕ್ಸರ್ ಮಾಡ್ಸಿಲ್ಲ, ಹಾಗಾಗಿ ಕಟ್ ಮಾಡ್ಬಿಟ್ಟು ಸಿಕ್ಸರ್ ಮಾಡೋಣ ಅಂತ. ಟೈಲರ್ ಆಗಿದ್ದೀವಲ್ಲ, ಯೂಟ್ಯೂಬರ್ ಹೋಗಿ ಈಗ ಟೈಲರ್ ಆಗ್ತೀನಿ ನಾನು. ಹಾಗಾಗಿ ಕಟ್ ಮಾಡ್ತಾ ಕೂತಿದ್ದೀನಿ ನಾನು. ನೆನೆ ತಗೊಂಡು ಸೀರೆನ ಬ್ಲೌಸ್ ಪೀಸ್ ಹೆಂಗಿದ್ರು ಬ್ಲೌಸ್ ಇವಾಗ ಹೊಲ್ಕೊಳಕ್ಕೆ ಟೈಮ್ ಇಲ್ವಲ್ಲ ಫ್ರೆಂಡ್ಸ್. ಅದು ಕಟ್ ಮಾಡಿ ಸೈಡಿಗೆ ಇಟ್ಬಿಟ್ಟು ಜಿಗ್ಸಾಗ್ ಮಾಡ್ಕೊಂಡ್ರೆ ಮ್ಯಾಚಿಂಗ್ ಬ್ಲೌಸ್ ಅಂತ ಎತ್ಕೊಂಡ್ಬಂದಿದ್ದೀನಿ. ಇದನ್ನ ಹಾಕೊಳ್ಳೋದು. ನೆನ್ನೆ ರಾತ್ರಿ ಎಲ್ಲ ಎತ್ತಿ ಪಿತ್ತಿ ಒದ್ದಾಡ್ಕೊಂಡು ಶಾಪಿಂಗ್ ಮಾಡಿರೋದು ಇದಕ್ಕೇನೆ. ಎಲ್ಲರೂ ಸೀರೆ ಹಾಕೊಂಡು ಹೋಗೋಣ ಅಂತ. ಅಂದ್ರೆ ಫಸ್ಟ್ ಗೊತ್ತಾಗಿರ್ಲಿಲ್ಲ, ಅವ್ರು ಎಲ್ಲಾದ್ರೂ ಹೋಗ್ಬೇಕು ಅನ್ನೋ ಮನಸ್ಥಿತಿ ಇತ್ತು. ಫೋನ್ ಮಾಡಿದ ತಕ್ಷಣ ರೆಡಿ ಮಾಡ್ಕೋಬೇಕು, ಹೊಸ ಸೀರೆ ತಗೊಳ್ಳ, ಯಾವ ತಗೊಳ್ಳಿ ಎಲ್ಲ ಹುಡ್ಕೊಂಡು ಅವಳೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದವಳೆ. ಈ ಸೀರೆ ಚೆನ್ನಾಗೈತೆ ಫ್ರೆಂಡ್ಸ್, ನನಗೆ ಇಷ್ಟ ಆಯಿತು. ತುಂಬ ಜನ ಚೆನ್ನಾಗಿಲ್ಲ ಸೀರೆ ಅಂತ ಹೇಳಿದ್ರಿ. ನನಗೇನಂದರೆ, ನಾನು ಇಷ್ಟಪಟ್ಟು ಚೆನ್ನಾಗಿ ಮ್ಯಾಚ್ ಆಗೋಂಥ ಸೀರೆ ತಗೊಂಡ್ರೆ ನನಗೆ ಚೆನ್ನಾಗೇ ಕಾಣಿಸಲ್ಲ ಉಟ್ಕೊಂಡ್ಮೇಲೆ. ಇದು ನೋಡ್ಕೊಳ್ಳಿ ನಾಳೆ ವಿಡಿಯೋದಲ್ಲಿ ಸಕ್ಕತ್ತಾಗಿ ಕಾಣಿಸ್ತಿದೆ. ನಮ್ಮ ಸ್ಯಾರೀಸ್ಗೂ ಸ್ವಲ್ಪ ಮ್ಯಾಚ್ ಆಗುತ್ತೆ ಇದು. ಏನಂದ್ರೆ ಅಕ್ಕ, ಈ ಥರ ಸಣ್ಣ ಸಣ್ಣ ಫ್ಲವರ್ ಇರೋ ಸೀರೆ ಆದರೆ ನಾವು ದಪ್ಪ ಇರ್ತೀನಲ್ಲ, ಅಷ್ಟೊಂದು ದಪ್ಪ ಕಾಣಿಸಲ್ಲ ಅಂತ ಹೇಳ್ತಾರೆ ತುಂಬ ಜನ. ಈ ಥರ ಸೀರೆದಲ್ಲಿ ನೋಡಬೇಕು. ನೋಡೋಣ, ಹಾಕು. ಪ್ಲೇನ್ ಸ್ಯಾರಿನೂ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಆದ್ರೆ ನಮ್ದೆಲ್ಲ ಒಂಥರ ಆಗುತ್ತೆ, ಅವಳದೇ ಒಂಥರ ಆಗುತ್ತೆ ಅಂದ್ಬಿಟ್ಟು ಈ ಥರ ಸ್ಯಾರಿ ತಗೊಂಡಿರೋದು. ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಲೌಸ್ ಪೀಸು ಸೇಮ್ ಸೀರೆ ಥರನೇ ಐತೆ, ಸಣ್ಣ ಹೂವು ಐತೆ ಅಷ್ಟೇ. ಇದ್ರ ಬದಲಾಗಿ ಅದು ಏನಿಲ್ಲ, ಇದ್ರಲ್ಲಿ ಕಲರ್ ಯಾವ್ದಾದ್ರು ಬರುತ್ತಲ್ಲ, ಬೇರೆ ಕಲರ್ ಪ್ಲೇನ್ ಪೀಸ್ ಹೊಲ್ಸ್ಕೊಂಡ್ರು ನಡೆಯುತ್ತೆ. ಮ್ಯಾಚ್ ಮಾಡ್ಕೋಬಹುದು. ಬರೀ ಬಾರ್ಡರ್ ಕಲರು ಇಲ್ಲ ಗ್ರೀನ್ ಕಲರು, ಆಫ್ ವೈಟ್ ಬರುತ್ತಲ್ಲ, ಆ ಥರ ತಗೊಂಡು ಹೊಲ್ಕೊಂಡ್ರು ಚೆನ್ನಾಗಿರುತ್ತೆ. ಬ್ಲೌಸ್ ತಂದಿದ್ರೆ ಕೊಟ್ಬಿಟ್ಟು ಬಾಳುತ್ತೆ ಹೊಲ್ದಿರ್ತೀವಿ. ಹಂಗಾರೆ ಈ ಬ್ಲೌಸ್ ಮೇಲೆ ಪ್ರಯೋಗ ನಿಮ್ದೇನೆ. ನಮ್ಮ ಬೇಜಾನ್ ಬ್ಲೌಸ್, ಈ ಬ್ಲೌಸ್ ಮೇಲೆ ಪ್ರಯೋಗ ಹೊಲ್ಕೊಡ್ತೀನಿ ಅಂತ ಏನಂತೆ. ಅಂದ್ರೆ ಗೌನ್ ನೋಡಿದ್ನಲ್ಲ ನಾನು, ಗೌನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತೋರಿಸ್ತೀನಿ ನಾಳೆ ಹಾಕೊಂಡು ತೋರಿಸ್ತೀನಿ. ಇನ್ನೊಂದು ಗೌನ್ ನೀನು ನಂಗೆ ಹೊಲ್ಕೊಂಡಿದ್ದು ನೋಡಿಲ್ಲ ಅಲ್ಲ, ನಾನು ಈಗ ಒಂದು ಹೊಲ್ಕೊಂಡಿದ್ದು ತೋರಿಸ್ತೀನಿ. ಫ್ರೆಂಡ್ಸ್, ಇದು ಹೊಸದಾಗಿ ಫೋಟೋ ತಂದಿರೋದು. ಒಂದು ತಿಂಗಳು ಆಯ್ತಾಕ. ನಾವು ಹೋಗ್ಬಿಟ್ಟು ಬಂದಲ್ಲ ಫ್ರೆಂಡ್ಸ್ ಹೋದ ತಿಂಗಳು. ಆಗ ಅವತ್ತು ಮಾರನೇ ದಿನ 2 ದಿನ ಆದ್ಮೇಲೆ ತಂದಿರೋ ಫೋಟೋ ಇದು, ರಾಯರ್ ಫೋಟೋ.
ಫ್ರೇಮಿಂಗ್ ಹಾಕ್ಸಿ ಇಲ್ಲಿ ಪೂಜೆ ಮಾಡ್ಕೊಳ್ಳೋದು. ಇಟ್ಕೋಬೋದು ಫ್ರೆಂಡ್ಸ್ ರಾಯರ್ ಫೋಟೋ, ಏನಿಲ್ಲ. ತುಂಬ ಜನ ಇಟ್ಕೋಬಾರ್ದು ಅಂತಾರಲ್ಲ, ಮೊದಲು ನಾನು ಹಂಗೆ ಅಂದ್ಕೊಳ್ತಾ ಇದ್ದೆ. ಅವ್ರಾಗ ತಾನೇ ಆಸೆ ಪಟ್ಟು ಬರೋದು, ಬಲವಂತವಾಗಿ ಯಾರು ಕರ್ಕೊಬರೋಕ್ಕಾಗಲ್ಲ. ಇದು ನನ್ನ ಫೇವ್ರೇಟ್ ಮೀನುಗಳು. ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾವ, ಎಷ್ಟು ಚೆನ್ನಾಗಿ ಕಾಣಿಸ್ತಾವ ಪೇಂಟ್ ಹೊಡ್ದಂಗೆ. ಹೇಳ್ಬೇಕಂದ್ರೆ ಮನೆ ಇಷ್ಟು ಸೈಲೆಂಟಾಗಿ ಇರ್ತಾ ಇರಲಿಲ್ಲ ಫ್ರೆಂಡ್ಸ್. ಮಕ್ಕಳೆಲ್ಲ ರಜಕ್ಕೆ ಸ್ಕೂಲ್ ಇದು ಮನೆಗೆ ಹೋಗವ್ರೆ ಊರಿಗೆ, ಅದಕ್ಕೆ ಇಷ್ಟು ಸೈಲೆಂಟಾಗೈತೆ. ಇನ್ನೊಂದ್ಸಲ ಬಂದಾಗ ನೋಡ್ಕೊಳ್ರಿ ಹೆಂಗಿರ್ತೈತೆ ಅಂತ. ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ಹೆಂಗಿದ್ದೆ ಅಂತ ಒಂದು ಡೂಪ್ ಐತೆ ಫ್ರೆಂಡ್ಸ್ ಇಲ್ಲಿ, ಅದು ಇಲ್ಲ ಇವಾಗ. ಅದಕ್ಕೆ ಮನೆಯೆಲ್ಲ ಖಾಲಿ ಒಂಥರ ಸೌಂಡೇ ಇಲ್ದಿರ ಇರೋದು. ಮೊದ್ಲಿಗಿಂತ ಇವಾಗೆಲ್ಲ ಡೆಕೋರೇಷನ್ ಜಾಸ್ತಿ ಆಗೈತಲ್ಲ ಅಕ್ಕ, ಮೊದ್ಲು ಖಾಲಿ ಅನಿಸ್ತಾ ಅಂದ್ರೆ ರಾಯರ್ ಫೋಟೋ ಅಂದ್ರೆ ಇಷ್ಟ ಆಗೈತೆ. ಆಮೇಲೆ ಇಲ್ಲಿ ಬೇರೆ ವಾಲ್ ಪೇಂಟ್ ಇದ್ದಿದ್ದು ನಮ್ಮ ಫೋಟೋ ಬಂದೈತೆ, ಇಲ್ಲಿ ಬೇರೆ ವಾಲ್ ಪೇಂಟ್ ಇತ್ತು, ಅಲ್ಲಿ ಸಾನು ಬರ್ತಡೆಗೆ ಕೊಟ್ಟಿದ್ದು ಫೋಟೋ ಆಗೈತೆ ಅಷ್ಟೇ. ನೀನ್ ಅದೆಲ್ಲ ಮಾಡಿದ್ಮೇಲೆ ಬಂದಿಲ್ಲ, ನೀನ್ ಅದೆಲ್ಲ ಹಾಕಿದ್ಮೇಲೆ ಬಂದಿಲ್ಲ ಅನ್ಸುತ್ತೆ. ಟಿವಿ ಹತ್ರ ಹಾಕಿಲ್ಲ, ಇದೆಲ್ಲ ಖಾಲಿ ಇತ್ತು, ಅದೆಲ್ಲ ಇರ್ಲಿಲ್ಲ. ಅದು ಇದು ಎಲ್ಲ ಇರ್ಲಿಲ್ಲ, ಈಗ ಅದೆಲ್ಲ ಪೇಂಟ್ ಮಾಡಿದ್ಮೇಲೆ. ಜಿಗ್ಜಾಗು ಮತ್ತೆ ನಾರ್ಮಲ್ ಎರಡು ಇದ್ರಲ್ಲೇ ಐತೆ ಫ್ರೆಂಡ್ಸ್. ಎರಡು ಐತೆ. ಆಮೇಲೆ ಓವರ್ಲಾಕ್, ಸಿಂಪಲ್ ಓವರ್ಲಾಕ್, ಫಿನಿಶಿಂಗ್ ಬರೋ ಥರ ಓವರ್ಲಾಕ್ ಅಲ್ಲ, ಮಿನಿಮಮ್ ಓವರ್ಲಾಕ್ ಮಾಡ್ಬೋದು. ಸುಮಾರು ಒಂದಷ್ಟು ಐತೆ, ಏನೇನು ಕಂಡುಹಿಡಿಯೋಕ್ಕಾಗುತ್ತೆ ನಮ್ಮ ಕೈಲಿ ಅದನ್ನೆಲ್ಲ ಕಂಡುಹಿಡಿಬೋದು. ಮನೇಲಿ ಬರೀ ಇಬ್ರು ಹೆಣ್ಮಕ್ಳೇ, ಏನ್ ಬೇಕಾದ್ರೆ ಹೊಲಿಬೋದು. ಅದಕ್ಕೇನೆ ಟ್ರಯಲ್ ಮೇಲೆ ಟ್ರಯಲ್ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಅದು. ತುಂಬಾ ಜನ ಆಮೇಲೆ ಕಮೆಂಟ್ ಮಾಡ್ತಾರೆ, ನಿಮ್ ವಿಡಿಯೋಸ್ ಅಲ್ಲಿ ಮಧು ಅಕ್ಕನ ಯಾಕೆ ಜಾಸ್ತಿ ತೋರಿಸಿಲ್ಲ ಅಂತ. ಕೆಲವೊಂದಷ್ಟು ಜನ ಹುರ್ಕೊಳ್ಳೋರು ಇರ್ತಾರೆ, ನಾವು ವ್ಯೂಸ್ಗೋಸ್ಕರ ಮಧು ಅವ್ರ ಫ್ರೆಂಡ್ಶಿಪ್ ಮಾಡಿದ್ವಿ ಅಂತ. ಮನಸ್ಥಿತಿ ನನಗೂ ಇಲ್ಲ, ಆ ಮಧುಗೂ ಗೊತ್ತಿರ್ತದೆ, ನಿಮ್ಮಿಂದ ನಾವೇನ್ ತಿಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಹಂಗಿದ್ದಿದ್ರೆ ನನಗೂ ಸಬ್ಸ್ಕ್ರೈಬರ್ ಆಗವ್ರೆ. ಈಗ ವ್ಯೂಸ್ ಅಷ್ಟೋ ಇಷ್ಟ ಬರುತ್ತೆ, ಮಧು ಇದ್ರು ಬರುತ್ತೆ, ಇಲ್ಲೇ ಇದ್ರು ಬರುತ್ತೆ. ಈಗ ಬಿಟ್ಬಿಡ್ಬೋದಾಗಿತ್ತು ಆ ತರ ಫ್ರೆಂಡ್ಶಿಪ್ ಮಾಡೋದಿದ್ರೆ. ಜನಗಳಿಗೆ ಅರ್ಥ ಆಗಲ್ಲ, ಕೆಲವೊಬ್ರು ಮೂರ್ಖರು ಇರ್ತಾರೆ, ಮಾತಾಡ್ಕೊಂತಾರೆ, ಅಂತವ್ರ ಬಗ್ಗೆ ನಾವು ತಲೆನೂ ಕೆಡ್ಸ್ಕೊಳ್ಳಲ್ಲ. ಅಂದ್ರೆ ಕೆಲವರು ಅದಕ್ಕೋಸ್ಕರ ನನ್ನ ಫೋರ್ಸ್ ಮಾಡಿರ್ತಾರೆ, ಪ್ಲೀಸ್ ನಿಮ್ ಜೊತೆ ವಿಡಿಯೋ ಮಾಡ್ಬೋದು ಹಂಗಿಂಗೆ ಅಂತ. ನಾನು ಆಗಲ್ಲ ಅಂದವರು ಬರೋದು ಫೇಕ್ ಐಡಿನೂ ಹಾಕ್ಬಿಡೋದು, ಏನೋ ಒಂದು ಏನೇನೋ ವ್ಯೂಸ್ಗೋಸ್ಕರ ತಲೆ ಓಡಿಸಿ ಬ್ರಿಲಿಯಂಟ್ ತಲೆಯಲ್ಲಿ ಅವ್ರ ತರ ತಲೆ ಇದ್ದಿದ್ರೆ ಬೇರೆ ಏನೋ ಮಾಡ್ಬೋದಾಗಿತ್ತು. ಯೂಟ್ಯೂಬ್ ಒಂದೇ ಅಲ್ಲ, ಜೀವನದಲ್ಲಿ 1000 ಮಾಡ್ಬೋದು ತಲೆ ಓಡಿಸಿ ಮಾಡೋದಾದ್ರೆ, ಇದೊಂದೇ ಅಲ್ಲ. ಬಟ್ ತಪ್ಪಾಗಿ ತಿಳ್ಕೊಳ್ಳೋರ್ಗೆ ಹೇಳೋದೇನಂದ್ರೆ, ಫ್ರೆಂಡ್ಶಿಪ್ನ ಫ್ರೆಂಡ್ಶಿಪ್ ತರನೇ ನೋಡಿ, ಏನೋ ಸ್ವಾರ್ಥಕ್ಕೆ ನಿಮ್ಗಳ ತರನೇ ನಾವು ಹೋಗ್ತೀವಿ ಅನ್ನೋದು ಬಿಟ್ಬಿಡಿ ಅಷ್ಟೇ. ಹಂಗಂದಿದ್ರೆ ಮೊದಲು ಇವತ್ತು ಕಾಲೇ ಬಿಟ್ಬಿಡುವಲ್ಲ, ಯಾಕೆ ಬೇಕಿತ್ತು ನನಗೆ. ಈ ಚಾನೆಲ್ ಮಾಡಿದ್ಮೇಲೆ ಅಲ್ಲ ಫ್ರೆಂಡ್ಸ್, ಚಾನೆಲ್ ಮಾಡಕ್ ಮುಂಚೆಯಿಂದನೂ ಪರಿಚಯ. ಅವ್ಳು ಚಾನಲೇ ಮಾಡಲ್ಲ, ನಾನು ಬಿಟ್ಟೇ ಬಿಡ್ತೀನಿ, ನನ್ನ ಜೊತೆಗೆ ಇದೀನಿ, ಅವಳಿಗೆ ಏನಿಲ್ಲ. ಆಮೇಲೆ ಇನ್ನೊಂದು ಕಮೆಂಟ್ಗಳು, ಯಾಕೆ ಮಧು ಜೊತೆ ಮಾತು ಬಿಟ್ಬಿಟ್ಟಿದ್ದೀರಾ, ಬರ್ತಾನೆ ಇಲ್ವಲ್ಲ ನಿಮ್ಮ ಮನೆಗೆ ಅಂತ ಕೇಳ್ತೀರಾ. ಅವಳು ಬಿಸಿ ಇರ್ತಾಳೆ, ನಾನು ಬಿಸಿ ಇರ್ತೀನಿ, ಇಬ್ರು ಫ್ರೀ ಆದಾಗ ಸಿಗ್ತೀವಿ, ಕಷ್ಟ ಸುಖ ಅಂದಾಗ ಮಾತಾಡ್ತೀವಿ. 3 ಹೊತ್ತು ಅದಕ್ಕೆ ಕೆಲಸ ಮಾಡ್ಕೊಂಡಿರೋದು, ಅವಳು ಗಂಡ ತಕೊಂಡು ಏನಾದ್ರು ಹೊಡಿತಾರೆ, ತಗೊಂಡು ಏನಾದ್ರು ಹೊಡಿತಾರಿಲ್ಲ, ಇಬ್ರು ಹೋಗ್ಬಿಡಿ ಎಲ್ಲಾದ್ರೂ ಅಂತ ಕಳಿಸ್ಬಿಡ್ತಾರೆ. ಆದಾಗ ಮೀಟ್ ಮಾಡ್ತೀವಿ. ನಿಮ್ಗೆ ಯಾಕೆ ಅಷ್ಟೊಂದು ಕಷ್ಟ, ಮೀಟ್ ಮಾಡಲ್ಲ, ಮಾತಾಡಲ್ಲ, ಮಾತಾಡ್ತೀರಾ, ಇವೆಲ್ಲ ಚಿಂತೆ ಮಾಡ್ಬಿಡಿ ನೀವು. ಅಷ್ಟೊಂದು ಖುಷಿಯಿಂದ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿರೋರ್ಗಂತೂ ಥ್ಯಾಂಕ್ಸ್ ಮಾತ್ರ. ನಾನ್ ನೋಡು ಮಾತಾಡ್ಕೊಂಡು ಏನೋ ಮಾಡ್ತಾ ಇದ್ದೀನಿ, ದಾರ ಹಾಕ್ಲಿಲ್ಲ, ಅಲ್ಲ ಜಿಗ್ಜಾಗ್ ಸೆಟ್ಟಿಂಗ್ಸ್ ಮಾಡ್ಕೊಂಡಿಲ್ಲ, ಅಲ್ಲಿ ನಾರ್ಮಲ್ ಸೆಟ್ಟಿಂಗ್ ಅಲ್ಲಿ ಓಡಿಸ್ತಾ ಇದ್ದೀನಿ ಅಂತ. ಮಾಡ್ತೀಯಾ? ಇಲ್ಲ ನೋಡ್ದೆ, ಇದು ಜಿಗ್ಜಾಗ್ ಮಿಷಿನ್ ಹೊಲ್ದಿಲ್ಲ, ಆಯ್ತಲ್ಲ, ಮಾಡ್ತೀಯಾ ಅಂತ ಟ್ರೈ ಮಾಡ್ಲಾ? ತುಂಬಾ ದಿನ ಆಯ್ತು. ಏನದೇ ನೀನ್ ಎತ್ಕೊಂಡು ಹೋಗಲ್ಲ ಕಣಂತಿಲ್ಲ. 8 ವರ್ಷದ ಮೇಲೆ ಮಿಷಿನ್ ಮೇಲೆ ಕುತ್ಕೊಳ್ತಾ ಇದ್ದೀನಿ, ಮಿಷಿನೇ ಕಾಪಾಡ್ಬೇಕು. ಹಿಂಗೆ ಸ್ವಲ್ಪ ಮೇಲೆ ಎತ್ತಿಡಿಬೇಕು, ಹಿಂಗಿರ್ಬೇಕು. ಅಂದ್ರೆ ನಾನು ಫೋಲ್ಡ್ ಮಾಡಿ ಇಟ್ಕೋಬೇಕಾ? ಪೂರ್ತಿ ಫೋಲ್ಡ್ ಇಲ್ಲ, ಸ್ಟ್ರೇಟ್ ಹಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಟು ಸ್ಟ್ರೇಟ್. ಅದೇ ಫೋಲ್ಡ್ ಆಗ್ತಿತ್ತು, ಅಲ್ಲೇ ಫೋಲ್ಡ್ ಆಗುತ್ತೆ. ಮೇಲೆ ಎತ್ತು, ಮೇಲೆ ಎತ್ತು, ಸ್ವಲ್ಪ ನಮ್ಗೆ ಕೆಳಗೆ ಬಿಡಬಾರ್ದು, ಮೇಲೆ ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಪೂರ್ತಿ ಆಗುತ್ತಲ್ಲ. ನಿಲ್ಸ್ಬಿಟ್ಟು ಅಲ್ಲಲ್ಲಿ ಮತ್ತೆ ಇಟ್ಕೋ, ಮೇಲೆ ಹೊಲ್ದಿರೋದು ನೀವೇನ ಇದು? ಸಖತ್ತಾಗೈತೆ. ಇಲ್ಲಿ ಮುಂದೆ ಡಿಪ್ ಬರುತ್ತಲ್ಲ, ಆ ಥರ ಬ್ರಾಡ್ ಡಿಪ್ ಕೊಟ್ಟು ಹೊಂದಿರೋದು. ಇನ್ನೇನು ಮಂತ 90% ಎಲ್ಲ ಬರ್ತೈತೆ. ಬೇರೆಯವ್ರಿಗೆ ಅದು 90% 100% ಆಗ್ಬೇಕು ಅನ್ನೋ ಆಸೆ ಐತೆ. ನಾನು ನೋಡಿದೀನಿ ಈ ರೀಲ್ಸ್ ಅಲ್ಲಿ, ಇದೆ ಅವಳಿ ಜಾಸ್ತಿ ಆಗ್ಬಿಟ್ಟೈತೆ, ಅದಕ್ಕೆ ಹುಚ್ಚತ್ತು ನಾವು ಹೂಡಿಕೊಂಡು ಹೋಗ್ತಗೊಂಡಿದ್ದು. ಇದು ವೆಯ್ಟ್ ಇರಲ್ಲ ಆರಾಮಾಗಿ. ಆಮೇಲೆ ಉದ್ದ ಐತೆ ತುಂಬಾ ಸ್ಯಾರಿ ಮದು. ಕ್ವಾಲಿಟಿ ಈ ತರದ್ದು ಮೀಶೋದಲ್ಲ ಎಲ್ಲ 400-500 ರೂಪಾಯಿ ಸಿಗುತ್ತೆ. ಬಟ್ ಇಷ್ಟು ಉದ್ದ ಸೀರೆ ಬರುತ್ತೆ ಅಂತ ಡೌಟ್, ಜಾಸ್ತಿ ಉದ್ದ ಬರುತ್ತಿದೆ.
ಅಂಗಡಿಲಿ ತಗೊಂಡಿರೋದು ಇದು? ಚಿಕ್ಕಪೇಟೆಗೆ ಹೋಗಿದ್ವಿ ಅಲ್ಲಿ ತಂದಿದ್ದು. ಹಾಂ, ಇದು ತಗೊಂಡಿರೋದು. ಇದು ಸೀರಿಯಲ್ ಹೋಗಿರೋದು. ಚೆನ್ನಾಗಿ ಬಂದೈತೆ. ಹಾಕೊಂಡ್ಮೇಲೆ ತೋರಿಸ್ತೀನಿ, ಹಾಕೊಂಡಿರೋದು ವಿಡಿಯೋ ಐತೆ ನಿಂತು. ಇದು ಬ್ಯಾಕ್. ಇದೆಲ್ಲ ನೀವು ಹೊಲ್ದಿರೋದೇನೆ? ಇನ್ನೇನು ಇದಕ್ಕೆ ಯಾರ ಹತ್ರ ನನಗಿದು ಮಾಡ್ಕೊಡಿ ಅಲ್ಲಿ. ಸಖತ್ತಾಗೈತೆ. ಚೆನ್ನಾಗಿ ಬಂದಿತ್ತಲ್ಲ? ಚೆನ್ನಾಗಿ ಬಂದೈತೆ. ತುಂಬಾ ದಿನ ಹುಟ್ಟಿದೆ ಸೀರೆ ವೇಸ್ಟ್ ಅನಿಸ್ತಾ ಇತ್ತು. ಆಮೇಲೆ ಕೆಳಗಡೆ ದಾರ ಹೇಳ್ಕೊಂಡು ಬರ್ತಿತ್ತು, ಅದಕ್ಕೆ ಹೊಲ್ದು ಬಿಡೋಣ ಅಂದ್ಬಿಟ್ಟು ಒಂದೇ. ಚೆನ್ನಾಗೈತೆ ಫಿಟ್ಟಿಂಗ್ ಚೆನ್ನಾಗಿದೆ. ಫ್ರೆಂಡ್ಸ್. ನನ್ನ ಓಲೆಗಳು ಜಾಸ್ತಿ ಭಾರ ಐತಲ್ಲ ಜುಮ್ಕಿ, ಅದು ಸೆಟ್ ಆಗಲ್ಲ, ಅದಕ್ಕೆ ನಾನು ಇದು ಎತ್ಕೊಳ್ತಾ ಇದ್ದೀನಿ. ಇವೆರಡು ಎತ್ಕೊಂಡಿರ್ತೀನಿ, ಯಾವ್ದು ಮ್ಯಾಚ್ ಆಗ್ತೈತೋ ಅದು. ಜುಮ್ಕಿ ಚೆನ್ನಾಗಿ ಕಾಣಿಸ್ತೈತೆ ಫ್ರೆಂಡ್ಸ್, ಆದರೆ ಸೀರೆ ಜೊತೆ ಹಾಕ್ಕೊಂಡ್ರೆ ನಾನು ಅಷ್ಟೇ ಅಲ್ಲೇ ಉಸಿರು ಕಟ್ಬಿಟ್ಟು ಓಡಾಡೋಕ್ಕೆ ಆಗಲ್ಲ. ಸೀರೆ ಅಂದ್ರೇ ಭಯ ಆಗ್ತೈತೆ, ಅಂಥದ್ರಲ್ಲಿ ಹೆವಿ ಒಡವೆಗಳು ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಇವೆರಡು ಎತ್ಕೊಂಡಿರ್ತೀನಿ, ಇದರಲ್ಲಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಸೀರೆಗೆ ಮ್ಯಾಚ್ ಆಗ್ತೈತೆ ಅದು ಹಾಕ್ಕೊಳ್ಳೋದು. ಇದು ಸಖತ್ತಾಗೈತೆ, ನನಗೆ ಸಖತ್ ಇಷ್ಟ ಆಯಿತು. ಈಗ ಮಧ್ಯಾಹ್ನ ಊಟಕ್ಕೆ ನನ್ನ ಫೇವ್ರೆಟ್ ಮೊಳಕೆ ಕಾಳು ಉಪ್ಸಾರು ಫ್ರೆಂಡ್ಸ್. ನನಗೆ ಒಂದು ಗೊಜ್ಜಿ ಉಚ್ಕೊಂಡ್ರು ಅದು ಫೇವ್ರೆಟ್ ಅಕ್ಕ. ನಾನು ಮಾಡಿದ್ದೆ ತಿಂದು ತಿಂದು ಬೋರ್ ಆಗ್ಬಿಟ್ಟಿರ್ತೈತಲ್ಲ, ಸಕ್ಕತ್ತಾಗೈತೆ. ಇದ್ರ ಮೇಲೆ ತುಪ್ಪನೂ ಐತೆ ಫ್ರೆಂಡ್ಸ್, ಆದರೆ ಕಾಣಿಸ್ತಾ ಇಲ್ಲ, ಮಿಕ್ಸ್ ಆಗೋಗೈತೆ ಬಿಸಿಗೆ. ಜೊತೆಗೆ ಹಪ್ಳನೂ ಐತೆ ಫ್ರೆಂಡ್ಸ್. ಸಾರು, ಮೊಳಕೆ ಕಾಳು ಸಾಂಬಾರು, ಅನ್ನ, ಖಾರ, ಹುಳಿ ಹಪ್ಪಳ, ಇಲಿ ಮಧು. ಚೆನ್ನಾಗೈತೆ. ಮೊಳಕೆ ಕಾಳು ಸಾಂಬಾರು ಚಂದ ಮಾತ್ರ ಆಲ್ ಟೈಮು. ಅಷ್ಟೊಂದು ಡಿಸೆಂಟಾಗಿ ತಿನ್ಬಿಡ ಮಧು. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅದು ಡೌಟ್ ಆಗ್ಬಿಡುತ್ತೆ, ಪಕ್ಕದಲ್ಲಿ ಸ್ಮಾಶಾಡ ಐತೆ, ಮಧು ಬಂದ್ಲೋ ಇಲ್ಲ ಜೊತೆಗೆ ಯಾರಾದ್ರೂ ಕರ್ಕೊಂಡ್ಬಂದು. ಉಪ್ಸಾರು ಜೊತೆ ತುಪ್ಪ ಹಾಕೊಂಡು ತಿಂದಿದ್ದೆ ಫಸ್ಟ್ ಟೈಮ್. ಹೌದಾ? ಸಾಕಲ್ವಾ? ನಮ್ಮ ಕಡೆ ಇದಕ್ಕೆ ಬೇಡ ಸಾರ್ಗಷ್ಟೇ. ಹೌದಾ? ನಮ್ಮ ನಮ್ಮ ಇದು ನಮ್ಮ ಅನರ್ನ ಕೇಳು, ನಮ್ಮ ಗಂಡನ ಇರೋ ಬರೋದಕ್ಕೆಲ್ಲ ತಪ್ಪ ಮಟನ್ ಸಾಂಬಾರ್ಗೂ ತುಪ್ಪ ಹಾಕಿ ಬಿಡ್ತಾರೆ ಅವರು. ಫ್ರೆಂಡ್ಸ್, ರಾತ್ರಿ ಊಟಕ್ಕೆ ಈಗ ಪುಳಿಯೋಗರೆ ಮತ್ತೆ ಮೊಸರನ್ನ ರೆಡಿ ಆಗೈತೆ. ಇನ್ನು ಆಗಲಿಲ್ಲ, ಆಗ್ತೈತೆ. ಪುಳಿಯೋಗರೆ ಮಾತ್ರ ಸೂಪರ್ ಆಗೈತೆ. ನಾನು ದೇವಸ್ಥಾನದಲ್ಲಿ ತಿಂದಿದ್ದೆ, ಸೇಮ್ ಟೇಸ್ಟು. ಇಷ್ಟು ದಿನ ನಾನು ಏನೋ ಮಾಡ್ಕೊಂಡು ತಿನ್ಬಿಟ್ಟು ಪುಳಿಯೋಗರೆ ಅಂತ ಫಸ್ಟ್ ಮಾಡಕ್ ಬರ್ದೆ ಈರುಳ್ಳಿನೂ ಆಗ್ತಾ ಇದ್ದೆ. ಅದು ಚೆನ್ನಾಗಿರುತ್ತೆ ಒಂಥರ, ಒಬ್ಬೊಬ್ರು ಮಾಡ್ತಾರೆ, ನಾನು ಇಲ್ಲಿ ತಿಂದು ನೋಡಿದೀನಿ ಯಾರ್ದು ಮನೇಲಿ, ಒಂಥರ ಚೆನ್ನಾಗಿರುತ್ತೆ. ಬಟ್ ಇದು ದೇವಸ್ಥಾನ ಸ್ಟೈಲು. ಆಮೇಲೆ ಜಾಸ್ತಿ ತಿಂದ್ರೆ ಹೊಸ ಮಕ್ಕಳು ಹೊಡಿಬೋದು. ದೇವಸ್ಥಾನ ಸ್ಟೈಲ್ ಏನೇನು ಪ್ರಸಾದ ತರ ಅದಕ್ಕೆ ದೇವಸ್ಥಾನದಲ್ಲಿ ಇಷ್ಟಿಷ್ಟೇ ಕೊಡೋದು ಅವರು, ಇನ್ನ ಬೇಕು ಅಂದ್ರೂ ಕೊಡಲ್ಲ. ಕಲರ್ ಎಷ್ಟು ಚೆನ್ನಾಗೈತೆ. ಇದು ಈರುಳ್ಳಿ ಬೆಳ್ಳುಳ್ಳಿನೂ ಹಾಕಿಲ್ಲಕ್ಕ? ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ಇದೊಂಥರ ಸ್ಪೆಷಲು, ನಾನು ಹೇಳ್ಸ್ಕೊಂತೀನಿ. ಇಷ್ಟು ದಿನ ಪುಳಿಯೋಗರೆ ಅಂತ ಹೇಳ್ಕೊಟ್ಟಿದ್ನಲ್ಲ ಫ್ರೆಂಡ್ಸ್, ಅದನ್ನ ಮೈಂಡಿಂದ ಡಿಲೀಟ್ ಮಾಡ್ಬಿಡ್ರಿ. ಅದು ತಿಂತಾ ಇರುತ್ತೆ, ಚೆನ್ನಾಗಿ ಇರುತ್ತೆ, ಅದು ಏನಾಗಲ್ಲ. ಅಂದ್ರೆ ಪ್ಯಾಕೆಟ್ಗಿಂತ ಮಿಲ್ಲಲ್ಲಿ ಬೆಸ್ಟ್, ಮಿಲ್ಗಿಂತ ಇದು ಬೆಸ್ಟ್ ಆಗೈತೆ. ಈಸಿ ಮಧು. ಏನ್ ಗೊತ್ತಾ, ಹೊರಗಡೆ ತರದ್ಕಿಂತ ಏನ್ ಮನೇಲಿ ಏನ್ ಗೊತ್ತಾ, ಉದ್ದಿನ ಬೇಳೆ ಕಡಲೆಬೇಳೆ ಎಲ್ಲ ಮನೇಲೇ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಮಾಡೋದಷ್ಟೇ. ನಾವ್ ಏನೋ ಸ್ಪೆಷಲ್ ಆಗಿ ಅಯ್ಯೋ ಪುಳಿಯೋಗರೆ ಸಾಮಾನ್ ತಗೋಬೇಕು ಮಾಡಕ್ಕಾಗಲ್ಲ ಅಂತೀವಿ. ಮನೇಲಿ ಇರೋದ್ರಲ್ಲಿ ಆಗುತ್ತೆ. ಅಂದ್ರೆ ಸ್ವಲ್ಪ ಬ್ಯಾಟ್ರಿ ಮೆಣಸಿನ ಜಾಸ್ತಿ ಬೇಕು, ಕಲರ್ಗೆ ಚೆನ್ನಾಗಿ ಬರ್ತೈತೆ ಅಂತ. ಕಲರು, ಆಮೇಲೆ ಅದ್ರ ಖಾರ ಬೇರೆ ತರ, ಗುಂಟೂರು ಬೇರೆ ತರ ಖಾರ, ಘಾಟ್ ಹೊಡಿಯೋ ತರ ಬರ್ತೈತೆ. ಇದೊಂಥರ ಒಂಥರ ಹೇಳಕ್ಕೆ ಆಗಲ್ಲ ಆ ತರ ಐತೆ, ಟೇಸ್ಟ್ ಜಾಸ್ತಿ. ಅದಕ್ಕೆ ಮಂಗಳೂರು ಸೈಡ್ ಅವರೆಲ್ಲ ಬರೀ ಬ್ಯಾಡ್ಲಿ ಮೆಣಸಿನಕಾಯಿ ಸಾಂಬಾರ್ ಮಾಡೋದು. ಅಭ್ಯಾಸ ಇಲ್ಲ, ಬಟ್ ಅಭ್ಯಾಸ ಆದ್ರೆ ಅದು ಟೇಸ್ಟ್ ಅನ್ಸುತ್ತೆ ನಮ್ಗೆ. ಕಡಲೆ ಸ್ವಲ್ಪ ಹಾಕೋಣ, ಅವ್ರಿಗೆ ನಾಳೆ ಸ್ವಲ್ಪ ಇಟ್ಬಿಡೋಣ, ಸ್ಮಾರ್ಟ್ ಬಾಕ್ಸ್ ತುಂಬಿಟ್ರೆ ಮುಗೀತು. ಈಗ ಅದ್ ಗೊಜ್ಜು ಮಾಡಿದ್ದೀರಲ್ಲಕ್ಕ, ಅದಕ್ಕೆ ಅನ್ನಕ್ಕೆ ಡೈರೆಕ್ಟ್ ಆಗಿ ಮಿಕ್ಸ್ ಮಾಡಿದ್ದ, ಇವಾಗ ಏನಾದ್ರು ಒಗ್ಗರಣೆ ಮಾಡ್ಕೊಂಡು ಸಪರೇಟ್ ಒಗ್ಗರಣೆ ಅದನ್ನ ಇದ್ರ ಜೊತೆ ಹಾಕೊಂಡಿದ್ದೆ ಅಷ್ಟೇ. ಅದಕ್ಕೆ ಕಡಲೆ ಬೀಜ ಇವೆಲ್ಲ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದನ್ನ ಹಾಕೊಂಡಿರೋದು ಅಷ್ಟೇ ಫ್ರೆಂಡ್ಸ್. ಅದ್ರ ಜೊತೆ ಹುಳಿ ಇಟ್ಟಿದ್ದೀನಿ, ಜಾಸ್ತಿ ಆಗ್ಬಿಟ್ಟಿತ್ತು ಹುಳಿ. ಹುಳಿ ಕಲ್ಸಿದ್ರೆ ಖಾರ ಹುಳಿ ಬೇಡ ಅಂದ್ಬಿಟ್ಟು ಸ್ವಲ್ಪ ಹುಳಿ. ಈಗ ಮೀಡಿಯಮ್ ಆಗೈತೆ, ಎಲ್ಲ ಸರಿ ಹೋಯ್ತು ಕರೆಕ್ಟಾಗಿ. ನನಗೆ ನಮ್ಮ ಅಕ್ಕ ಮನೆಗೆ ಹೋದಾಗ ಮತ್ತೆ ಇಲ್ಲಿಗೆ ಬರೋಕೆ ಮುಂಚೆ ನನ್ಗೊಂದು ಸ್ವಲ್ಪ ಅಹಂ ಇತ್ತು, ನಾನೇ ಕುಕ್ ಅಲ್ಲಿ ಗ್ರೇಟು. ನೀವಿಬ್ರು ಮಾಡೋ ಅಡುಗೆ ತಿನ್ಬಿಟ್ಟು ನನ್ನ ಕಲೆ ತುಂಬ ಐತೆ ಅನ್ನಿಸ್ತೈತೆ. ಈಗ ನಾನು ಮಾಡೋದನ್ನೇ ಚಪ್ಪರ್ಸ್ಕೊಂಡ್ ತಿಂತೈತೆ, ಸೂಪರ್ ಆಗೈತೆ ಅಂತ. ಇದನ್ನೇನಾರ ಕೊಟ್ಬಿಟ್ರೆ ಏನ್ ಮಾಡಕ್ರಿ ಇಷ್ಟು ವರ್ಷ ನನ್ ನೀನು ಅಂತ ಕೇಳ್ತೈತೆ. ಹೆಸರು ಬೇಳೆನಾ? ಹಾಲಲ್ಲಿ ಅದೇ ಇದು ಸ್ವೀಟ್ ಮಾಡ್ತಾರಲ್ಲ, ಗಿಣ್ತರ ಹಾಲನ್ನ ಓಡಿಸ್ಬಿಟ್ಟು. ಹಾ, ಅದೇ ಇದು ಏನು ಅಂತಾರೆ ಇದ್ರ ಹೆಸರು? ಇದು ಕಲಾಕಂದು ಅವು ಇವು ಏನೇನೋ ಅಂತಾರೆ. ರಾತ್ರಿ ತಿನ್ನಕ್ಕಾಗಲಿಲ್ಲ, ಅದು ಇಡೀ ತಿನ್ನಕ್ಕಾಗಲ್ಲ. ದೂದ್ ಪೇಡೆ ತರ ಐತೆ. ಆ ಥರ ಏನೇನು ಹಾಲಲ್ಲೇ ಅದು ಮಾಡ್ತಾರೆ, ಇದು ಮಾಡ್ತಾರೆ.
ಇಲ್ಲಿ ಬಂದರೆ ಅಂತೂ ಒಂದರಿಂದ ಒಂದು ಏನಾದರೂ ಅಕ್ಕ ಕೊಡ್ತಾನೆ ಇರ್ತಾರೆ ತಿನ್ನೋಕ್ಕೆ. ನೆಕ್ಸ್ಟ್ ನನ್ನ ಫೇವ್ರೆಟ್ ಐಸ್ ಕ್ರೀಮ್ ತಿಂದೆ, ಸಖತ್ತಾಗಿ ಇಷ್ಟ ಆಯಿತು ನನಗೆ. ಫ್ರೆಂಡ್ಸ್, ಈಗ 5 ಗಂಟೆ ಆಯಿತು, ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಆಟೋದಲ್ಲಿ ರೈಲ್ವೆ ಸ್ಟೇಷನ್ ತನಕ ಹೋಗಿ ಅಲ್ಲಿಂದ ಟ್ರೈನಲ್ಲಿ ಹೋಗ್ತಿರೋದು. ಫಸ್ಟ್ ಟೈಮ್ ಇದು ಟ್ರೈನ್ ಜರ್ನಿ, ನೋಡ್ಬೇಕು ಹೆಂಗಿರ್ತೀವಿ. ಹೋದ್ಸಲ ಮಂತ್ರಾಲಯಕ್ಕೆ ಹೋದಾಗ ಬಸ್ಸಲ್ಲಿ ಹೋಗಿದ್ದು, ಬರ್ಬೇಕಾದ್ರೆ ಅರ್ಜೆಂಟಲ್ಲಿ ಜನರಲಲ್ಲಿ ಬಂದಿದ್ದು. ಹಂಗಾಗಿ ನನಗೆ ಭಯ ಪಡ್ತಾ ಇದೆ. ನಾನು ಟ್ರೈನ್ ಜರ್ನಿ ಅಂದ್ರೇ ಅದೆಲ್ಲ ನೋಡ್ಬಿಟ್ಟು ನನಗೆ ಬೇಡ ಹಂಗಿಂಗೆ ಅಂತ. ಜನರಲಲ್ಲಿ ಹಂಗೆ ಇರುತ್ತಂತೆ ಜರ್ನಿ. ಆದರೆ ಈಗ ಹೋಗ್ತಿರೋದೇ ಬೇರೆ ಥರ. ಟಿಕೆಟ್ ಬುಕ್ ಮಾಡ್ಕೊಂಡು 2-3 ದಿನ ಮುಂಚೆನೇ ಹೋಗ್ತಿರೋದು. ಒಂದು ಐಡಿಯಾ ಬಂತು, ಟ್ರೈನಲ್ಲಿ ನಾನು ಅನ್ಕೊಂಡಂಗೆ ಇರಲ್ಲ, ಇಲ್ಲೂ ಸಹ ಚೆನ್ನಾಗಿ ಇರ್ತೈತೆ. ಆದರೆ ನಾನು ಹೋಗೋ ರೀತಿಲಿ ಹೋಗಬೇಕು ಅಂತ ಅರ್ಥ ಆಯಿತು. ಇದೆಲ್ಲ ವಸ್ತು ಫ್ರೆಂಡ್ಸ್ ನನ್ನ ಜೀವನದಲ್ಲಿ. ಯೂಟ್ಯೂಬಿಂದ ಹೇಳ್ಬೇಕು ಅಂದರೆ ನಾನು ಇದನ್ನೆಲ್ಲ ಹೊರಗಡೆ ಓಡಾಡಿ ಎಲ್ಲ ನೋಡ್ತಾ ಇರೋದು. ಹೊಸದಾಗಿ ನಿಮಗೂ ಏನಾದರೂ ತೋರಿಸ್ಬೇಕು, ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಬೈ ಚಾನ್ಸ್ ಯೂಟ್ಯೂಬ್ ಇಲ್ಲ ಅಂದಿದ್ರೆ ನಾನು ಹಂಗೆ ಎದ್ಬಿಡ್ತಿದ್ದೆ. ನರ್ಸರಿ ಆಯಿತು, ಮನೆ ಆಯಿತು, ಕೆಲಸ ಆಯಿತು ಅಂತಾರ. ಈಗ ಆಟೋ ಹಿಡಿದು ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಇದು ಫಸ್ಟ್ ಟೈಮ್ ಬಂದಿರೋದು. ತುಂಬ ಬೇಗನೆ ಬಂದಿದ್ದೀವಿ, ಅದಕ್ಕೆ ಖುಷಿ ಆಗ್ತಿದೆ. ಲೇಟ್ ಆಗಿದ್ದಿದ್ರೆ ಹತ್ರವಾಗಿ ಹೋಗ್ಬೇಕಾಗಿತ್ತು. ವಾತಾವರಣ ಬೇರೆ ಕೋಲ್ಡ್ ಆಗಿರೋದ್ರಿಂದ ಜರ್ನಿ ಆರಾಮಾಗೈತೆ. ಹಾಗೆ ಫ್ರೆಂಡ್ಸ್, ಬನ್ನಿ ನೋಡೋಣ ಟ್ರೈನ್ ಒಳಗಡೆ ಹೆಂಗಿರ್ತೈತೆ ಏನು ಅಂತ. ನನ್ನ ಲೈಫಲ್ಲಿ ಕಷ್ಟವಾದ ಕೆಲಸ ಅಂದರೆ ಈ ಮೆಟ್ಲು ಹತ್ತೋದು. ಎಲ್ಲೋದ್ರೂ ಇದೇ ಸಿಗ್ತೈತೆ. ಬೆಟ್ಟ ಫೀಲ್ ಆಯ್ತದೆ. ಬೆಟ್ಲನ್ನು ಬೆಟ್ಟದ ಥರ ನೋಡ್ತಾವಳೆ. ಅಯ್ಯಪ್ಪ, ಮುಂದೆ ನೋಡ್ಕೊಂಡು ಹೋಗ್ತೀನಿ. ಟ್ರೈನಲ್ಲಿ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದರೆ ಒಂದು ಮೆಜೆಸ್ಟಿಕ್ ಇಂದನೂ ಹೋಗ್ಬೋದು. ಇದು ಯಶವಂತಪುರ ಇಂದ. ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಈ ಕಡೆ ಎಲ್ಲ ಬಂದಿರೋದೇನೇನೆ. ಇಲ್ಲಿಂದನೂ ಹೋಗ್ಬೋದು. ಯಾರು ಹೊರಡೋರು ಇದ್ರೆ ಒಂದು ಐಡಿಯಾ ಸಿಗ್ಬೋದು ಅಂತ ಹೇಳ್ತಾ ಇದ್ದೀನಿ. ನನಗೂ ಅಷ್ಟೊಂದು ಗೊತ್ತಿಲ್ಲ ಫ್ರೆಂಡ್ಸ್ ಇದ್ರ ಬಗ್ಗೆ. ನನಗೆ ಎಲ್ಲಾದರೂ ಹೊರಡ್ಬೇಕಂದ್ರೆ ಬೇಗ ರೆಡಿ ಆಗ್ಬಿಟ್ಟು ಅಲ್ಲಿ ನಿಂತ್ಕೊಬಿಡ್ಬೇಕು. ಆಮೇಲೆ ಆರಾಮಾಗಿ ಎಲ್ಲರೂ ಸೇರ್ಕೊಂಡು ಹೊರಡ್ಬೋದು. ಆ ಥರ ಹೋಗ್ಬೇಕಂದ್ರೆ ತುಂಬ ಹಿಂಸೆ ಆಗ್ಬಿಡ್ತೈತೆ. ನಾವು 1 ಅವರ್ ಮುಂಚೆನೇ ಹೋದ್ವಿ. ಎಲ್ಲ ಬರೋರಿದ್ರು, ಅವ್ರಿಗೋಸ್ಕರ ಫೋನ್ ಮಾಡಿ ಕಾಲ್ ಮಾಡಿ ವೆಯ್ಟ್ ಮಾಡಿಕೊಂಡು ನಮ್ಮ ಮುಂದೆ ನಿಂತೈತಲ್ಲ ಫ್ರೆಂಡ್ಸ್, ಇದೇ ಟ್ರೈನಲ್ಲೇ ನಾವು ಹೊರಡ್ತಾ ಇರೋದು. ಆದರೆ ನಮಗೆ ಕನ್ಫ್ಯೂಸ್ ಆಗ್ತಾಯಿತ್ತು, ಇದಾ ಬೇರೆದಾ ಅಂತ ಅಂದ್ಬಿಟ್ಟು. ಆಮೇಲೆ ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ಹೊರಟ್ವಿ. ಎಷ್ಟು ವರ್ಷದ ಡ್ರೀಮ್ ಫ್ರೆಂಡ್ಸ್ ನನಗಿದು. ಈ ಥರ ಟ್ರೈನ್ ಒಳಗಡೆ ಹೋಗೋದೆಲ್ಲ ವೀಡಿಯೋ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಕಂಪ್ಲೀಟ್ ಆಯಿತು. ಅದೇ ಹೇಳ್ದಂಗೆ ಟ್ರೈನ್ ಜರ್ನಿ ಅಂದ್ರೇ ಭಯ ಪಡ್ತಿದ್ದೆ ನಾನು, ಹೆಂಗೋ ಏನೋ ಎತ್ತ ಅಂತೆಲ್ಲ. ಈ ಸಲ ಹೋಗಿದ್ದು ಒಂಥರ ನಾನು ಹಿಂಗೆಲ್ಲ ಇರಬೇಕು ಅಂತ ಅನ್ಕೋತಿದ್ನಲ್ಲ, ಸೇಮ್ ಅದೇ ಥರನೇ ಇತ್ತು ಜರ್ನಿ. ಬೇರೆಯವ್ರ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ. ನನಗೆ ಆಗ್ತಾ ಇಲ್ವಲ್ಲ, ಹೆಂಗೆ ಏನು ಅಂತ ಅನ್ಕೋತಾ ಇದ್ದೆ. ಆಸೆ ಇವತ್ತಿಗೆ ಈಡೇರ್ಬಿಡ್ತು. ಟ್ರೈನ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದೇನೆ. ಇವರೆಲ್ಲರೂ ಬಂದಿದ್ರು ಫ್ರೆಂಡ್ಸ್. ಇದರಲ್ಲಿ ನನಗೆ ದಿವ್ಯಾಕ ಮಾತಾಗೊತ್ತು. ಇನ್ನು ಇವರೆಲ್ಲರನ್ನೂ ಫಸ್ಟ್ ಟೈಮ್ ಮೀಟ್ ಆಗಿದ್ದು. ಇವರೆಲ್ಲ ದಿವ್ಯಾಕನ ಫ್ರೆಂಡ್ಸ್ ಏನೇನೆ, ಎಲ್ಲರೂ ಸೇರಿ ಹೋಗ್ತಾರದು. ಏನು ಹೇಳಿ ಫ್ರೆಂಡ್ಸ್, ಗಂಡ್ಮಕ್ಳು ಟ್ರಿಪ್ ಹೋಗ್ತಾರಲ್ಲ ಅದೆಲ್ಲ ಮಜಾ. ಹೆಣ್ಮಕ್ಳು ನಾವೇ ಹೋಗಿ ಈ ಥರ ಹೊರಗಡೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತೀವಲ್ಲ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಸಖತ್ತಾಗಿತ್ತು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೊಸ್ದಾಗಿ ಯಾರನ್ನೋ ಮೀಟ್ ಮಾಡ್ತಾ ಇದ್ದೀನಿ, ಹೊಸ್ದಾಗಿ ಯಾರ ಜೊತೆ ನಾವು ಹೋಗ್ತಾ ಇದ್ದೀನಿ ಅಂತ ಅನಿಸಿಲ್ಲ. ಇಲ್ಲಿ ಬಂದಿರೋರೆಲ್ಲ ತುಂಬ ಕ್ಲೋಸ್ ಆಗಿದ್ದರು. ನೈಟ್ ಜರ್ನಿ ಮಾತ್ರ ಕಿಟಕಿ ಪಕ್ಕ ಆರಾಮಾಗಿ ತಣ್ಣಗೆ ಗಾಳೀಲಿ ಕಾಮಿಡಿ ಮಾಡಿಕೊಂಡು ಮಾತಾಡಿಕೊಂಡು ಸಖತ್ತಾಗಿತ್ತು. ಅಂದರೆ ಓದ್ಕೊಂಡು ಹೋಗ್ಲಿ ಅಂತ ಕೊಡ್ತಾವ್ರ ಅವರು. ಅಲ್ಲ ಒಂದೇ ಅವು ಇದ್ರಲ್ಲಿ ಚಿತ್ರ ನೋಡಿ ನಾವು ಹೇಳಿದ್ವಿ. ಒಂದು ಸ್ವಲ್ಪ ಹೊತ್ತು ಹರಟೆ ಎಲ್ಲ ಹೊಡೆದಿದ್ದಾದ್ಮೇಲೆ ಆಮೇಲೆ ಊಟ ಸ್ಟಾರ್ಟ್ ಮಾಡ್ಕೊಂಡ್ವಿ. ಊಟಕ್ಕೆ ಒಬ್ರು ಅಕ್ಕ ಫ್ರೈಡ್ ರೈಸು ಮತ್ತು ಅವ್ರದ್ದೇ ಅಂಗಡಿ ಇದು, ಗೋಬಿ ಮತ್ತು ಫ್ರೈಡ್ ರೈಸ್ ತಂದಿದ್ರು. ದಿವ್ಯಾಕ ಮಾಮೂಲಿ ಪುಳಿಯೋಗರೆ ಮತ್ತು ಮೊಸರನ್ನ ಮಾಡ್ಕೊಂಡಿದ್ರು. ಮನೇಲಿ ಮಾಡ್ತಿದ್ದಿದ್ದು ಇಲ್ಲಿಗೇನೆ ಎತ್ಕೊಂಡು ಬರೋಕ್ಕೆ. ಅವ್ರದ್ದೇ ಹೋಟೆಲ್ ಇತ್ತು ಅಂದ್ಬಿಟ್ಟು ಆ ಥರ ಪ್ಯಾಕ್ ಮಾಡಿ ತಂದಿರೋದು, ಬಾಕ್ಸಲ್ಲಿ ತಂದಿಲ್ಲ. ಸ್ವೀಟ್ ಒಂದು ತೋರಿಸ್ನಲ್ಲ ಮನೇಲಿರ್ಬೇಕಾದ್ರೆ, ಆ ಸ್ವೀಟ್ ಒಂದು ಸ್ವಲ್ಪ ಫ್ರೈಡ್ ರೈಸು, ಗೋಬಿ ಮಾಮೂಲಿ ಗೋಬಿ ಮತ್ತು ಮಶ್ರೂಮ್ ಗೋಬಿ 2 ಇತ್ತು. ಎಲ್ಲಾನು ಚೆನ್ನಾಗಿ ಬಾರಿಸಿದ್ವಿ. ಹೊಟ್ಟೆ ತುಂಬ ಊಟ ಆಯಿತು ಆರಾಮಾಗಿ. ಟ್ರೈನಲ್ಲಿ ಸಾಂಗ್ ಕೇಳೋರು ನೋಡಿರ್ತೀರಾ, ಫಿಲಮ್ ನೋಡೋರು ನೋಡಿರ್ತೀರಾ, ಅದು ಸಾಕಾಗಿಲ್ಲ ಅಂತ ಸುಸ್ತಾಗಿ ನಿದ್ದೆ ಮಾಡೋರು ನೋಡಿರ್ತೀರಾ, ಹೂವು ಕಟ್ಟೋರು ನೋಡಿರ್ತೀರಾ ಫ್ರೆಂಡ್ಸ್. ಅದು ನಾವೇನೇನೆ ಎಲ್ಲ ಸೇರ್ಕೊಂಡು ಹೂವು ಕಟ್ಟಿದ್ರಿ. ಒಂದು ಅಕ್ಕ ತಂದಿದ್ರು ಹೂವನ ಜಾಸ್ತಿನೇನೆ. ಎಲ್ಲರೂ ಒಂದೊಂದು ಮೊಳ 2 ಮೊಳದಷ್ಟು ನಾಳೆಗೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡ್ವಿ. ಪ್ಯಾಸೆಂಜರ್ ಎಲ್ಲರೂ ಆರಾಮಾಗಿ ನಿದ್ದೆ ಮಾಡ್ತಿದ್ರೆ ನಾವು ತಿನ್ಕೊಂಡು ಓಡಾಡ್ಕೊಂಡಿದ್ವಿ. ನಾನು 1 ಅವರ್ ನಿದ್ದೆ ಮಾಡಿದೆ ಅಷ್ಟೇ. ಆಮೇಲೆ ಬಂದು ದಿವ್ಯಾಕ ಎಬ್ಬರಿಸ್ಬಿಟ್ಟು ದ್ರಾಕ್ಷಿ ಕೊಡ್ತಿದ್ರು. ಎಲ್ಲರನ್ನೂ ಮಕ್ಕಳ ಥರ ಎಬ್ಬರಿಸೋದು, ಮಲಗಿಸೋದು, ತಿನ್ನಿಸೋದು, ಇದೇ ಆಗೋಗಿತ್ತು ಅವ್ರ ಕೆಲಸ ಅಂತೂ. ಫೈನಲಿ ಸ್ಟೇಟ್ ಬಿಟ್ಟು ಆಚೆ ಬಂದೆ.
ಇದು ಆಂಧ್ರನ ವಿಜಯವಾಡನ ಒಂದೇ ಕನ್ಫ್ಯೂಷನ್ ನನಗಿನ್ನೂ ಗೊತ್ತಾಗಲಿಲ್ಲ. ಆಮೇಲೆ 2 ಗಂಟೆ ಅಷ್ಟರಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಇದು ಲಿಫ್ಟಲ್ಲೂ ಹೋಗೋದಿತ್ತು. ಸಲ ಬಂದಾಗ ಈ ಲಿಫ್ಟು ಏನೂ ಇರಲಿಲ್ಲ, ಮತ್ತು ನೆಲ ಎಲ್ಲ ಕಿತ್ತಾಕಿದ್ರು, ಹೊಸ್ದಾಗಿ ಟೈಲ್ಸ್ ಎಲ್ಲ ಹಾಕಿದ್ರು. ಇದು ಮಂತ್ರಾಲಯದ ಏರ್ಪೋರ್ಟು ಫ್ರೆಂಡ್ಸ್. ಇಲ್ಲಿಗೆ ಬಂದು ರೀಚ್ ಆದಮೇಲೆ ಹಬ್ಬ ಕೊನೆಗೂ ಬಂದ್ವಿ ಅಂತ ಅನ್ನಿಸ್ತು. ಆಮೇಲೆ ಅಲ್ಲಿಂದ ಆಚೆ ಬಂದರೆ ಆಟೋಗಳು ಅಲ್ಲೇ ಸಿಗ್ತವೆ. ಇವತ್ತು ಶನಿವಾರ ಭಾನುವಾರ ಅಂತೂ ತುಂಬಾ ರಶ್ ಇರ್ತೈತಂತೆ. ಅದಕ್ಕೆ ಇಷ್ಟೊತ್ತಿಗೆ ಮಧ್ಯರಾತ್ರಿನೇ ಇಷ್ಟೊಂದು ಜನಗಳು ಆಟೋಗಳು ನೋಡಿ. ಯಾರಾದರೂ ಆರಾಮಾಗಿ ಹೋಗಿ ಬರಬೇಕು ಅಂದರೆ ಶನಿವಾರ ಭಾನುವಾರ ಮತ್ತು ಗೌರ್ಮೆಂಟ್ ರಜೆ ದಿನಗಳಲ್ಲಿ ಮಾತ್ರ ಬಂದುಬೇಡ್ರಿ. ಫುಲ್ಲು ರಶ್ ಇರ್ತೈತೆ, ಮತ್ತು ರೂಮ್ಸ್ಗಳು ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ. ನಾವು ಆವತ್ತೇ ಬಂದಿದ್ವಿ, ಹುಣ್ಣಿಮೆ ಬೇರೆ ಬಿದ್ದಿತ್ತು, ಜನಗಳು ಸಿಕ್ಕಾಪಟ್ಟೆ ಇದ್ದರು. ಆಟೋಗಳು ಮಾತ್ರ ಇರ್ತವೆ, ಬೇರೆ ರೂಮ್ಗೊಂದು ಕಷ್ಟ ಆಗ್ಬೋದು ಅಷ್ಟೇ. ಆಟೋದಲ್ಲಿ ತಗೊಂಡೋಗಿ ಬಿಡ್ತಾರೆ. ಒಂದು 10 ಕಿಲೋಮೀಟ್ರ್ ಆಗ್ಬೋದು ಅನ್ಕೋತೀನಿ ಏರ್ಪೋರ್ಟಿಂದ ಮಂತ್ರಾಲಯಕ್ಕೆ. ಕೊನೆಗೂ ಮಂತ್ರಾಲಯ ಬಂದು ರೀಚ್ ಆದ್ವಿ. ಈ ಆರ್ಚ್ ನೋಡಿದ್ರೆ ಮಂತ್ರಾಲಯ ಕಾಲಿಟ್ಟಂಗೆ. ಆಮೇಲೆ ಹಂಗೆ ನಮಗೆ ರೂಮ್ ಸಿಗೋಷ್ಟರಲ್ಲಿ 3 ಗಂಟೆ ಆಗೋಗಿತ್ತು. ರೂಮ್ ಮಾಡ್ಕೊಂಡು ಎಲ್ಲ ಮಲಗ್ದೋ. ಸಿಕ್ಕಾಪಟ್ಟೆ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ವಿ ಓಡಾಡಿ. ಮತ್ತೆ ನಾಳೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬೈ ಫ್ರೆಂಡ್ಸ್.